श्रीगुरुभ्यो नमः। हरिः ॐ। गावो मे मातरः सर्वाः, गावो मे पितरस्तथा, गावो ममाग्रतः सन्तु, गावो मे सन्तु पृष्ठतः, गावो मे पार्श्वतः सन्तु, गवां वृन्दे वसाम्यहम्। ಕಾಮಧೇನವೇ ನಮಃ. ಪ್ರಿಯ ವೀಕ್ಷಕರೇ, ಇದೇ ಜುಲೈ 5ರಂದು ನಾಡಿದ್ದು ಅಮಾವಾಸ್ಯೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂಬ ಹೆಸರಿನಿಂದ ಆಚರಿಸಲಾಗುತ್ತೆ. ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷ ಏನೆಂದರೆ, ಈ ದಿನ ಮನುಷ್ಯರ ಜೀವಿತಕ್ಕೆ ಬೇಕಾಗುವ ಆಹಾರ ಧಾನ್ಯಗಳನ್ನು ಬೆಳೆಯಲು ಸಹಕರಿಸ್ತಕ್ಕಂತಹ ಎತ್ತು ಮತ್ತು ದನಕರುಗಳನ್ನು ಪೂಜಿಸೋದು ಹಾಗೂ ನಮ್ಮನ್ನು ಭೂಮಿಗೆ ತಂದಂತಹ ನಮ್ಮ ಪೂರ್ವಜರನ್ನು ಅಥವಾ ಪಿತೃಗಳನ್ನು ಪೂಜಿಸುವುದೇ ವಿಶೇಷ. ನೋಡಿ, ಕೆಲವರು ಮನೆಗಳಲ್ಲಿ ಅಮಾವಾಸ್ಯೆ ಹತ್ತಿರ ಬರ್ತಾ ಇದೆ ಅಂದರೆ ಸಾಕು, ಒಂದು ವಾರ ಅಥವಾ 3-4 ದಿನ ಮುಂಚೆ ಅಥವಾ ಹಿಂದಿನ ದಿನ ಒಂದಲ್ಲ ಒಂದು ಕಿರಿಕಿರಿ, ಗಂಡ ಹೆಂಡತಿ ಜೊತೆ ಭಿನ್ನಾಭಿಪ್ರಾಯ, ಮುನಿಸು ಜಗಳ ನಡೀತಾನೆ ಇರುತ್ತೆ, ಅಥವಾ ಮಕ್ಕಳ ಜೊತೆಗೆ ಜಟಾಪಟಿ ಆಗ್ತಾ ಇರುತ್ತೆ. ಇಂಥ ಕಿರಿಕಿರಿಗಳಿಂದ, ಸಮಸ್ಯೆಗಳಿಂದ ತೊಂದರೆ ಇರತಕ್ಕಂಥವರು ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಖಂಡಿತವಾಗಿ ಆಚರಿಸಲೇಬೇಕು. ಹಾಗಾದರೆ ಯಾವೆಲ್ಲ ರೀತಿಯಲ್ಲಿ ಈ ಅಮಾವಾಸ್ಯೆಯನ್ನು ಆಚರಿಸಬೇಕು ಅನ್ನೋದಾದರೆ ನೋಡಿ, ಈ ದಿನ ಸ್ನಾನಕ್ಕೆ, ದಾನಕ್ಕೆ ಹಾಗೂ ಪೂಜೆಗೆ ವಿಶೇಷ ಮಹತ್ವ ಇದೆ. ಪ್ರತಿ ತಿಂಗಳ ಅಮಾವಾಸ್ಯೆಯ ಹಾಗೆ ಈ ಅಮಾವಾಸ್ಯೆಯಂದು ಸಹ ಪೂರ್ವಜರು ಅಥವಾ ಪಿತೃಗಳು ತಮ್ಮ ಸಂಬಂಧಿಕರನ್ನು ನೋಡೋದಕ್ಕೆ ಭೂಮಿಗೆ ಬರ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಅಮಾವಾಸ್ಯೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಪಿತೃಗಳನ್ನು ಅಥವಾ ಪೂರ್ವಜರನ್ನು ಪೂಜಿಸೋದಕ್ಕೆ ಮಾತ್ರ ಮೀಸಲಾಗಿಡಲಾಗಿದೆ. ಈ ದಿನ ಗಂಗೆ, ಯಮುನೆ ಸೇರಿದ ಹಾಗೆ ಯಾವುದೇ ಪವಿತ್ರವೆನಿಸಿರುವ ನದಿಗಳಲ್ಲಿ ಸ್ನಾನ ಮಾಡೋದು, ಪಿತೃತರ್ಪಣ, ಪಿತೃಪೂಜೆ, ಪಿಂಡದಾನ ಇವುಗಳನ್ನು ಮಾಡಬಹುದು, ಅಥವಾ ಹೋಮ ಹವನ ಮಾಡಬಹುದು. ಹಾಗೆಯೇ ಬ್ರಾಹ್ಮಣರಿಗೆ ಸ್ವಯಂ ಪಾಕ, ಹಣ್ಣು ಹಂಪಲು ನೀಡೋದು, ಇದೇ ಸೇರಿದ ಹಾಗೆ ಅನೇಕ ಧಾರ್ಮಿಕ ಚಟುವಟಿಕೆಗಳನ್ನು ಈ ದಿನ ನಾವು ನಡೆಸ್ಬೋದಾಗಿದೆ. ಇನ್ನೂ ಒಂದು ಸರಳ ಉಪಾಯ ಏನಂದರೆ, ಶ್ರದ್ಧಾಭಕ್ತಿಗಳಿಂದ ಶಿವನಿಗೆ ಅರ್ಘ್ಯವನ್ನು ಕೊಡಬೇಕು. ಅಥವಾ ಇನ್ನೊಂದೇನು, ಅಮಾವಾಸ್ಯೆಯ ಕಾರ್ಗತ್ತಲಾದರೂ ಸಹ ಚಂದ್ರನನ್ನು ಸ್ಮರಿಸಿ, ನಮಗೆ ಚಂದ್ರ ಕಾಣೋದಿಲ್ಲ ಅವತ್ತು, ಆದರೂ ಸಹ ಆತನನ್ನು ಸ್ಮರಿಸಿ ಆತನಿಗೂ ಅರ್ಘ್ಯವನ್ನು ಅರ್ಪಿಸಬೇಕು. ಇದಿಷ್ಟು ಪಿತೃಗಳನ್ನು ಪೂಜಿಸುವ ವಿಧಿವಿಧಾನಗಳಾದವು. ಇನ್ನು ಕಾರ ಹುಣ್ಣಿಮೆಯ ನಂತರ ಬರೋ ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಇನ್ನೊಂದು ವಿಶೇಷ ಏನಂದರೆ, ಅದು ರೈತರ ಹಬ್ಬ ಅಥವಾ ಕೃಷಿ ಹಬ್ಬ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣಿನ ಮಕ್ಕಳೊಂದಿಗೆ ಬೆಸೆದಂತಹ ಹಬ್ಬ. ಗ್ರಾಮೀಣ ಭಾಗದಲ್ಲಿ ಹೊಳೆಯ ಮಣ್ಣು ಅಥವಾ ಹೊಲದ ಮಣ್ಣನ್ನು ತಂದು ಮನೆಯಲ್ಲೇ ಜೋಡೆತ್ತುಗಳನ್ನು ಮತ್ತು ಗೋದಲಿಗಳನ್ನು, ಅಂದರೆ ಆ ಹಸು ಎತ್ತುಗಳು ಹುಲ್ಲು ತಿನ್ನೋಕೆ ಅಂತ ಮಾಡಿರ್ತಾರೆ ನೋಡಿ, ಅವುಗಳನ್ನು ಸಹ ಮಣ್ಣಿನಲ್ಲಿ ಮಾಡಲಾಗುತ್ತೆ. ಬಳಿಕ ಈ ಮೂರ್ತಿಗಳನ್ನು ದೇವರ ಮನೆಯಲ್ಲಿಟ್ಟು ವಿಶೇಷವಾಗಿ ಪೂಜಿಸಿ ನಂತರ ಹೊಳಗೆ ಬಿಡಲಾಗುತ್ತೆ. ಭೂಮಿಯನ್ನು ಹಸನಗೊಳಿಸಿ ಬೀಜಗಳನ್ನು ಬಿತ್ತೋದಕ್ಕೆ ಸಹಕರಿಸಿದಂತಹ ಎತ್ತುಗಳಿಗೆ, ದನಕರುಗಳಿಗೆ ಧನ್ಯವಾದಗಳನ್ನು ಈ ಮೂಲಕ ಅರ್ಪಣೆ ಮಾಡಲಾಗುತ್ತೆ. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿನ ಎತ್ತುಗಳಿಗೂ ಕೂಡ ನೊಗ ಕಟ್ಟೋದಿಲ್ಲ. ಅಂದರೆ ಅವತ್ತಿನ ದಿನ ಯಾವುದೇ ಉಳುಮೆ, ಬಿತ್ತೋದು ಇದೆಲ್ಲ ಇರೋದಿಲ್ಲ. ಅವುಗಳನ್ನೆಲ್ಲ ಬದಿಗಿಟ್ಟು ಕೇವಲ ಅವುಗಳಿಗೆ ಸಿಂಗಾರ ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಆಗುತ್ತೆ, ಆಯಿತಾ. ಇನ್ನು ನೈವೇದ್ಯದ ರೂಪದಲ್ಲಿ ವಿಶೇಷ ಅಡುಗೆಯನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಊರಿನಲ್ಲಿರೋ ದೇವಸ್ಥಾನಗಳಿಗೆಲ್ಲ ತೆರಳಿ ಅಲ್ಲಿ ಕೂಡ ನೈವೇದ್ಯವನ್ನು ಮಾಡಿ ಬಳಿಕ ಕುಟುಂಬ ಸಹಿತ ಎಲ್ಲರೂ ಒಟ್ಟಾಗಿ ಕುಳಿತು ಹಬ್ಬದೂಟವನ್ನು ಮಾಡೋದು ಈ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷ. ಒಟ್ಟಾರೆ ಹಸನಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಕಾರಿಗಳಾದ ಪೂರ್ವಜರಿಗೂ ಮತ್ತು ನಾವು ಬದುಕೋದಕ್ಕೆ ಬೆಳೆಯನ್ನು ಬೆಳೆಯಲು ಶ್ರಮಿಸೋ ಎತ್ತುಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಈ ಮಣ್ಣೆತ್ತಿನ ಅಮಾವಾಸ್ಯೆ ಸರ್ವರಿಗೂ ಶುಭವನ್ನು ತರಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಳಾನಿ ಭವಂತು.